ಇಡೀ ಇಂಡಿಯಾದಲ್ಲೇ ಸದ್ದು ಮಾಡ್ತಿರೋ ಕರ್ನಾಟಕದ ಏಕೈಕ ಲೋಕಸಭಾ ಕ್ಷೇತ್ರ ಅಂದರೆ ಅದು ಮಂಡ್ಯ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದು ವಿರೋಚಿತ ತಿರುವು ಪಡೆದುಕೊಳ್ಳಲಿಕ್ಕೆ ಕಾರಣ ಆಗಿದ್ದು, ಒಂದು ಕಡೆ CM ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ, ಇನ್ನೊಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಾಜಿ ಸಚಿವ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆಯಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದ ರೋಚಕತೆಯನ್ನು ಪಡೆದುಕೊಂಡಿದೆ. ಇವತ್ತು ಸುಮಲತಾ ಅಂಬರೀಷ್ ಅವರು ಪ್ರೆಸ್ ಕ್ಲಬ್ನಲ್ಲಿ ನಡೆದಂಥ ಮಾತು ಮಂಥನ ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಇದೀಗ TV5 ಜೊತೆ ಮಾತನಾಡಲಿಕ್ಕಿದ್ದಾರೆ. ಮೇಡಮ್, ಈಗ ಇಷ್ಟು ದಿನದ ಹೋರಾಟ ಒಂದು ಕಡೆ, CM ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ, ಜೊತೆಗೆ 3 ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಈಗ ನಿಮ್ಮ ಕಡೆಯಿಂದ ಹೋರಾಟ ಯಾವ ರೀತಿ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತಿದೆ? ನನ್ನ ಕಾನ್ಫಿಡೆನ್ಸ್ ಬರೋದು ನನಗೆ ಜನರ ಒಂದು ಆ ಅಭಿಮಾನ, ಆ ಪ್ರೀತಿಯಿಂದ. ಸೊ ಹಾಗಾಗಿ ನಾನು ಯಾರನ್ನ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಜಾಸ್ತಿ ತಲೆ ಕೆಡಿಸ್ಕೋತಾ ಇಲ್ಲ. ನಂದು ಒಂದೇ ಗುರಿ, ಒಂದೇ ದಾರಿ. ಈಗ ಎಲ್ಲೋ ಒಂದು ಕಡೆ ಟೀಕೆಗಳ ಅಬ್ಬರದಲ್ಲಿ ವೈಯಕ್ತಿಕ ಟೀಕೆಗಳು ನಿಮ್ಮನ್ನೂ ಸೇರಿದಂತೆ, ಯಶ್ ಸೇರಿದಂತೆ, ದರ್ಶನ್ ಸೇರಿದಂತೆ ವೈಯಕ್ತಿಕ ಟೀಕೆಗಳಿತಾರೆ, ಜಾತಿನ ಎಳಿತಾರೆ, ಸಾವನ್ನು ಎಳಿತಾರೆ. ಅಂದರೆ ಇದರಿಂದ ಅವರ ಒಂದು ಸಭ್ಯತೆ, ಸಂಸ್ಕಾರ ಏನು ಅನ್ನೋದನ್ನು ಅವರು ಎಕ್ಸ್ಪೋಸ್ ಮಾಡ್ಕೋತಿದ್ದಾರೆ. ಇದರ ಬಗ್ಗೆ ನಾನಾಗಲಿ, ದರ್ಶನ್ ಆಗಲಿ, ಯಶ್ ಆಗಲಿ ಯಾವತ್ತೂ ಏನೋ ಒಂದು ಪ್ರತಿಕ್ರಿಯೆನೂ ಕೊಡೋದು ಇಲ್ಲ. ಬಿಕಾಸ್ ಆ ದಾರಿಯಲ್ಲಿ ಹೋಗೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಓಕೆ, ನಿಮ್ಮ ಕಡೆ ದರ್ಶನ್ ಮತ್ತು ಯಶ್ ಪ್ರಚಾರ ಮಾಡಿಸಿದ್ದಾರೆ, ಜೋಡೆತ್ತುಗಳು ನಾವು ಜೊತೆಗಿದ್ದೀವಿ ಅಂತ. ಅದಕ್ಕೂ ಕೂಡ ಅವರು ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ರು. ಜೋಡೆತ್ತುಗಳನ್ನು ನೋಡಿದ್ದೇನೆ, ಅವರು ಛತ್ರಿ ಕೆಳಗಿರುವಂಥವ್ರು ಈಗ ಬಿಸಿಲು ನೋಡೋಕ್ಕೆ ಬಂದಿದ್ದಾರೆ, ಈಗಲಾದರೂ ರೈತರ ಕಷ್ಟ ಅರ್ಥ ಆಗಲಿ ಅವರಿಗೆ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯ ಮಾತುಗಳಿಂದ ಏನೋ ಅವರು ಪ್ರಚಾರಕ್ಕೆ ಬರಲ್ವೇನೋ, ಅವ್ರನ್ನ ಹೆಂಗಾದರೂ ಮಾಡಿ ಈ ಥರದ ಮಾತುಗಳಾಡಿ ವಾಪಸ್ ಕಳಿಸೋ ಅಂಥ ಒಂದು ಇದನ್ನು ಮಾಡ್ಬೋದು ಅಂತ ಅಂದ್ಕೊಂಡಿರ್ಬೋದು. ಬಟ್ ಹಾಗಾಗಲ್ಲ. ದರ್ಶನ್, ಯಶ್ ನಮ್ಮ ಮನೆ ಮಕ್ಕಳು. ಅವ್ರು ನನ್ನ ಪರವಾಗಿ ತುಂಬ ದೃಢವಾಗಿ ನಿಂತ್ಕೊಂಡಿದ್ದಾರೆ. ನಾವು ಇಷ್ಟು ದಿನ ಅಬ್ಸರ್ವ್ ಮಾಡಿದ್ವಿ, ಅವ್ರು ಎಷ್ಟೇ ವೈಯಕ್ತಿಕ ಟೀಕೆ ಮಾಡಿದ್ರು, ಜಾತಿ ಟೀಕೆ ಮಾಡಿದ್ರು, ಸಾವನ್ ಟೀಕೆ ಮಾಡಿದ್ರು, ನೀವೆಲ್ಲವನ್ನೂ ಸಮಾನವಾಗಿ ಎಲ್ಲೂ ಹೆಸರು ಹೇಳ್ದಂಗೆ ತಾಳ್ಮೆಯಿಂದ, ಧೈರ್ಯದಿಂದ, ಅಷ್ಟು ಪ್ರಜ್ಞಾಪೂರ್ವಕವಾಗಿ ಮೆಚ್ಯೂರ್ಡಾಗಿ ಆನ್ಸರ್ ಮಾಡ್ತೀವಿ. ಅದು ಯಾರಿಂದ ಕಲ್ತಿದ್ದು ಅಂತ? ಇದನ್ನು ಕಲ್ತ್ಕೊಂಡು ಬಂದಿದ್ದಲ್ಲ, ಇದು ಸ್ವಾಭಾವಿಕವಾಗಿ ನನಗೆ ತಾಳ್ಮೆ ಅಂತೂ ಇದೆ, ಅದು ನಿಜ. ಬಟ್ ನನ್ನ ಅನಿಸಿಕೆ ಇದು, ಈ ಥರನೇ ಇರಬೇಕು. ಒಂದು ಪಬ್ಲಿಕ್ ಲೈಫಲ್ಲಿ ಇರೋವಂಥ ನಾವು ನಮ್ಮ ಒಂದು ಮಾತುಗಳಿಂದ, ನಮ್ಮ ಒಂದು ನಡವಳಿಕೆಯಿಂದ ನಾವೊಂದು ಸಂದೇಶ, ವೆರಿ ಬಿಗ್ ಮೆಸೇಜ್ ವಿ ಸೆಂಡ್ ಔಟ್. ಬಿಕಾಸ್ ಎಲ್ಲರೂ ನಮ್ಮನ್ನು ವಾಚ್ ಮಾಡ್ತಿದ್ದಾರೆ. ಇದಿಷ್ಟು ಸುಮಲತಾ ಅಂಬರೀಷ್ ಅವರ ಮಾತು. ಕ್ಯಾಮ್ರಾಮನ್ ಚಂದ್ರಶೇಖರ್ ಜೊತೆ ದರ್ಶನ್ ಸಾವೂರು, TV5 ಬೆಂಗಳೂರು.